ಕಾರ್ಮಿಕ ಇಲಾಖೆ ಸಲ್ಲಿಸಿದ ಕೆಲಸದ ಸಮಯಾವಧಿ ವಿಸ್ತರಣೆ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಲು ಮುಂದಾಗಿದೆ. ಕಾರ್ಮಿಕ ಸಂಘಟನೆಗಳ ವಿರೋಧದ ಹಿನ್ನೆಲೆ ಜಾರಿ ಮಾಡದೇ ಇರುವ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಈ ಕುರಿತು ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೇಂದ್ರದ ಮತ್ತೊಂದು ಪ್ರಸ್ತಾವನೆಗೆ ರಾಜ್ಯ ವಿರೋಧ. ದಿನಕ್ಕೆ 10 ಗಂಟೆ ಕೆಲಸ, ರಾಜ್ಯ ಸರ್ಕಾರ ವಿರೋಧ. ಶೀಘ್ರ ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಪತ್ರ. ಕಾರ್ಮಿಕರ ಕೆಲಸದ ಅವಧಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಕಾರ್ಮಿಕ ಇಲಾಖೆ ಎಲ್ಲಾ ರಾಜ್ಯಗಳಿಗೂ ಸಲ್ಲಿಸಿದ್ದ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡುವ ನಿರ್ಧಾರ ಮಾಡಿದ್ದು, ಶೀಘ್ರ ಈ ಬಗ್ಗೆ ಕೇಂದ್ರಕ್ಕೆ ಅಧಿಕೃತ ಪತ್ರ ರವಾನೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯದಲ್ಲಿ ನಿತ್ಯ 9 ಗಂಟೆ, ವಾರಕ್ಕೆ 48 ಗಂಟೆ ಕೆಲಸದ ಅವಧಿ ಇದೆ. ಇದರ ಜೊತೆಗೆ ಅಗತ್ಯಕ್ಕನುಗುಣವಾಗಿ ಹೆಚ್ಚುವರಿ ಅವಧಿಗೆ ಕೇಂದ್ರ ಪ್ರಸ್ತಾವನೆ ಇಟ್ಟಿತ್ತು. ಕಾರ್ಮಿಕ ಸಂಘಟನೆಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ವು. ಇದರ ಹಿನ್ನೆಲೆ ಸರ್ಕಾರ ಕೂಡ ಈ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. ಇನ್ನು ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಕಾರ್ಮಿಕ ಇಲಾಖೆ ಆಯುಕ್ತ ಡಾಕ್ಟರ್ ಎಚ್.ಎನ್. ಗೋಪಾಲಕೃಷ್ಣ ಮಾತನಾಡಿ, ಕೇಂದ್ರ ಕಾರ್ಮಿಕ ಇಲಾಖೆ ಸೂಚನೆಯಂತೆ ವರದಿ ಸಲ್ಲಿಕೆಗೆ ರಾಜ್ಯ ಸರ್ಕಾರ ಸೂಚನೆ ನೀಡಿತ್ತು. ಅದರಂತೆ ಕಾರ್ಮಿಕ ಸಂಘಟನೆಗಳ ಸಭೆ ಮಾಡಿದ್ವು. ಸಭೆಯಲ್ಲಿ ಸಂಘಟನೆಗಳ ವಿರೋಧ ವ್ಯಕ್ತವಾಯಿತು. ಆದರೆ ಕೆಲ ಎಂಪ್ಲಾಯೀಸ್ ಅಸೋಸಿಯೇಷನ್ ಇದನ್ನ ಸ್ವಾಗತ ಮಾಡಿದೆ. ಎರಡೂ ಕಡೆಯ ಸಲಹೆ ಸೂಚನೆ ಕೇಳಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದ್ದೇವೆ. ಕಾರ್ಮಿಕ ಸಚಿವರು ಮುಖ್ಯಮಂತ್ರಿಗಳ ಜೊತೆ ತೀರ್ಮಾನ ಮಾಡಿ ನಿರ್ಧಾರ ಮಾಡಲಿದ್ದಾರೆ. ಎಲ್ಲಾ ಕಾರ್ಮಿಕ ಸಂಘಟನೆಗಳ ವಿರೋಧ ಇದೆ ಅಂದ್ರು. ಇದ್ರ ಬಗ್ಗೆ ನಾವು ಒಂದು ಪ್ರಸ್ತಾವನೆಯನ್ನ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಮತ್ತೆ ಸರ್ಕಾರದ ವತಿಯಿಂದ ನಮಗೆ ನಿರ್ದೇಶನ ಬಂದಿತ್ತು. ಎಲ್ಲ ಭಾಗಿದಾರರು ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಬೋತ್ ಎಂಪ್ಲಾಯರ್ಸ್ ಮತ್ತೆ ಎಂಪ್ಲಾಯೀಸ್ ಅಂದ್ರೆ ಟ್ರೇಡ್ ಯೂನಿಯನ್ಸ್ ಅವ್ರ ಲೀಡರ್ಸ್ನೆಲ್ಲ ಕರೆದು ಒಂದು ಸಭೆ ಮಾಡಿ ಅಲ್ಲಿ ಏನು ಸಲಹೆ ಸೂಚನೆಗಳು ಬರ್ತದೆ ಅದ್ರ ಬಗ್ಗೆ ನಮಗೆ ವರದಿ ಸಲ್ಲಿಸಿ ಅಂತ ಅದ್ರ ಬಗ್ಗೆ ನಾವು ಒಂದು ಸಭೆಯನ್ನ ನಡೆಸಿದ್ದೇವೆ. ಮತ್ತೆ ಅಲ್ಲಿ ಏನು ಎಲ್ಲ ಟ್ರೇಡ್ ಯೂನಿಯನ್ಸ್ ಇದ್ರ ಬಗ್ಗೆ ತುಂಬಾ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಎಂಪ್ಲಾಯರ್ಸ್ ಅಸೋಸಿಯೇಷನ್ ಇದು ಬಹಳ ಉತ್ತಮವಾದ ಪ್ರಪೋಸಲ್, ಮತ್ತೆ ಈವನ್ ಎಂಪ್ಲಾಯೀಸ್ಗೂ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಇದನ್ನ ಜಾರಿಗೊಳಿಸಬೇಕು ಅಂತ ಅವರು ತಮ್ಮ ರಿಕ್ವೆಸ್ಟ್ ಅನ್ನ ಸಲ್ಲಿಸಿದ್ದಾರೆ. ಏನು ನಾವು ಒಂದು ಸಲಹೆ ಸೂಚನೆಗಳನ್ನ ನಾವು ಪಡೆದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ. ಮಾನ್ಯ ಕಾರ್ಮಿಕ ಸಚಿವರು ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ, 10 ತಾಸು ಕಾರ್ಯನಿರ್ವಹಿಸುವ ಪ್ರಸ್ತಾವನೆಗೆ ನನ್ನ ವೈಯಕ್ತಿಕ ಒಪ್ಪಿಗೆ ಇಲ್ಲ. ರಾಜ್ಯದಲ್ಲಿ 9 ತಾಸು ಇದೆ, 1 ತಾಸು ರೆಸ್ಟ್ ಅಂತ ಇದೆ. ಅದೇ ಸದ್ಯಕ್ಕೆ ಸಾಕಾಗಿದೆ ಅಂದ್ರು. ಕಾರ್ಮಿಕರು ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ, ವೈಯಕ್ತಿಕ ಕೆಲಸಕ್ಕೂ ಸಮಯ ಬೇಕು. ಹಿಂದೆ ನಡೆಸಿದ ಸಭೆಯಲ್ಲಿ ಯಾರೂ ಕೂಡ 10 ಗಂಟೆ ಕಾರ್ಯನಿರ್ವಹಿಸಲು ಒಪ್ಪಿಲ್ಲ. ಪ್ರಸ್ತಾವನೆಯನ್ನ ಒಪ್ಪುವ ಬಗ್ಗೆ ಸ್ಪಷ್ಟ ನಿರ್ಧಾರವಿಲ್ಲ ಅಂದ್ರು. ಈಗ ಆಲ್ರೆಡಿ 9 ತಾಸು ಇದೆ, ಅಂದ್ರೆ 8 ತಾಸು ಫ್ಲೋರ್ ನಲ್ಲಿ ಕೆಲಸ ಮಾಡಬೇಕು, 1 ತಾಸು ರೆಸ್ಟ್ ಅಂತಿದೆ. ಸೊ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಶಹರದಲ್ಲಿ ಬಹುತೇಕ ನನಗೆ ಬಂದಿರತಕ್ಕಂಥ ಕಂಪ್ಲೇಂಟ್ಗಳು, ನಾನು ಮೊನ್ನೆ ಒಂದು ಯಾವುದೋ ಸಭೆಯಲ್ಲಿ ಎಲ್ಲ HR ಸಭೆಯಲ್ಲಿ ಹೋಗಿದ್ದೆ. ನಾನು ಸ್ವಲ್ಪ ಓಪನ್ ಆಗಿ ಕೇಳಿದಾಗ ಅವ್ರು ಬಹಳ ಏನು ಪಾಸಿಟಿವ್ ಆಗಿ ಅವ್ರು ನನಗೆ ಉತ್ತರ ಕೊಡಲಿಲ್ಲ. HR ಒಟ್ಟಾರೆ ಕಾರ್ಮಿಕರ ಸಂಘಟನೆ ವಿರೋಧ ಹಿನ್ನೆಲೆ ಸದ್ಯಕ್ಕೆ ಈ ಪ್ರಸ್ತಾವನೆ ಒಪ್ಪೋಕೆ ಆಗಲ್ಲ ಅಂತ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದದ್ದು, ಶೀಘ್ರದಲ್ಲೇ ಕೇಂದ್ರಕ್ಕೂ ಅಧಿಕೃತ ಪತ್ರ ಬರೆಯಲಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.